ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ನಮ್ಮ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳಿಗೆ. ಈಗಾಗಲೇ ರಿಸಲ್ಟ್ಗಳನ್ನು ಘೋಷಣೆ ಮಾಡಲಾಗಿದೆ. ಆದರೆ ಅಭ್ಯರ್ಥಿ ಮತ್ತು ವಿದ್ಯಾರ್ಥಿಗಳ ಟೆನ್ಷನ್ ಏನಂತಂದರೆ ಸೀಟ್ ಸಿಗುತ್ತೋ ಇಲ್ಲ ಅನ್ನೋದು ತುಂಬ ಟೆನ್ಷನಲ್ಲಿರುವಂಥದ್ದು. ಅದು ಸರ್ವೇ ಸಾಮಾನ್ಯ. ಯಾಕಂತಂದರೆ ಪ್ರತಿ ವರ್ಷ ಕೂಡ ಪೇರೆಂಟ್ಗಳು ತಮ್ಮ ವಿದ್ಯಾರ್ಥಿಗಳನ್ನು ಹೇಗಾದರೂ ಮಾಡಿ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ರೆ ನಮಗೆ ಏನಪ್ಪ ಅಂತಂದರೆ ಒಂದು ಶಿಕ್ಷಣದ ಭಾರ ಆಗುತ್ತೆ ಅಂಥೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಅದನ್ನು ನಾವು ಪ್ರತಿ ವರ್ಷ ಕೂಡ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಚಾನಲ್ ಮಾಡ್ತಾಯಿದೆ. ಬಿಡುವಿನ ವೇಳೆಯಲ್ಲಿ, ನಮ್ಮ ಕೆಲಸದ ಬಿಡುವಿನ ವೇಳೆಯಲ್ಲಿ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ಸುಮಾರು ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ. ಆದರೆ ರಿಸಲ್ಟ್ ಇನ್ನೂ ಲೇಟ್ ಆಗುತ್ತೆ. ಯಾವುದಂತಂದರೆ ನಿಮ್ಮ ಒಂದು ಮೊದಲನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟ್ ಬರೋದು ಪ್ರಿಪೇರ್ ಆಗ್ತಾಯಿದೆ. ಸೊ ಕೆ.ಇಗೆ ಕಾಲ್ ಮಾಡಿದಾಗ ಅವರು ಹೇಳಿದಿರೇನೆಂದರೆ ವೆಯ್ಟ್ ಮಾಡಿ, ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಂದು ಲಿಸ್ಟ್ಗಳನ್ನು ಅವರು ಡಾಟಾ ಬೇಸ್ಗಳನ್ನು ರೆಡಿ ಮಾಡ್ತಾಯಿದ್ದಾರೆ. ಎಲ್ಲಿ ಹೆಂಗಂತಂದರೆ ನಿಮ್ಮ ಕಾಸ್ಟು, ನಿಮ್ಮ ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಈ ಒಂದು ಏನಂದರೆ ಜಿಲ್ಲಾವಾರು ಸೆಲೆಕ್ಷನ್ ಲಿಸ್ಟನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಅದು ಅತಿ ಬೇಗ ಬರುತ್ತೆ, ಮುಂದಿನ ವಾರ ಬರ್ಬೋದು. ಅಂದರೆ ಈ ಬರುವಂಥ ಸೋಮವಾರಗಳಲ್ಲಿ ಏನಾದರೂ ಒಂದು ಮಾಹಿತಿ ನಮಗೆ ಸಿಗುತ್ತೆ, ಅದನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಹಾಕಿರುವಂತಹ ಕಾಮೆಂಟ್ಗಳು, ಯಾಕಂದರೆ ಎಲ್ಲರಿಗೂ ಕೂಡ ನಾನಾದರೂ ಇನ್ ಕೇಸ್ ಆಫ್ ನನ್ನ ಬ್ರದರ್ ಆಗಿದ್ದರೆ, ನನ್ನ ಸಿಸ್ಟರ್ ಯಾರಾದರೆ, ನಾನು ಕೂಡ ಏನಾದರೂ ಸಮಾಧಾನಕರವಾಗಲಿ ಅಂಥೇಳಿ ಕಾಮೆಂಟ್ಗಳನ್ನು ಹಾಕ್ತಿದ್ದೆ. ನೀವು ಕೂಡ ಹಾಕಿದ್ದೀರಿ. ಸೊ ಯಾರ್ಯಾರ್ದು ಒಬ್ಬರದ್ದು ಮಿಸ್ ಆಗಿದೆ, ಒಂದೊಂದು ಕಾಮೆಂಟ್ ಮಿಸ್ ಆಗ್ತವೆ. ಆಮೇಲೆ ನಮಗೂ ಟೈಮ್ ಸಿಗೋದಿಲ್ಲ, ಅದು ಬೇರೆ ಬೇರೆ ವಿಡಿಯೋಗಳಲ್ಲಿ ಮಿಸ್ ಆಗಿ ಹೋಗಿಬಿಡುತ್ತೆ. ಹೀಗಾಗಿ ಏನಾದರೂ ಮಿಸ್ ಆಗಿದ್ದರೆ, ನಿಮ್ಮ ಒಂದು ಕಾಮೆಂಟ್ ಮಿಸ್ ಆಗಿದ್ದರೆ ಕ್ಷಮಿಸಬೇಕು. ಜೊತೆಗೆ ಕಾಮೆಂಟ್ಗಳನ್ನು ಮತ್ತೊಂದು ಸಲ ಹಾಕಿ ನಾನು ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ಕಾಮೆಂಟ್ಗಳನ್ನು ಓದ್ತಾ ಹೋಗ್ತೀನಿ. ಒಂದೇದೇನಂತಂದರೆ ಇಲ್ಲಿ 3B ಕೆಟಗರಿ 16,334, ಹಾವೇರಿ 67 ಗರ್ಲ್ ಅಂತ ಕೇಳ್ತಾ ಇದ್ದಾರೆ. ಸೊ 3B ಕೆಟಗರಿ 16,334, ಇದರ ಬಗ್ಗೆ ಒಂದು ಕ್ಲೂ ತೋರಿಸ್ತೇನೆ ನಿಮಗೆ. ಸೊ ಮಾನ್ಯರನ್ನ ಈಗ ಏನಂದರೆ ಹಾವೇರಿ ಜಿಲ್ಲೆಯ ಫಸ್ಟ್ ರೌಂಡಲ್ಲಿದ್ದೀನಿ. ಇವ್ರಿಗೆ 3B ಕೆಟಗರಿಯಲ್ಲಿ ಫಿಮೇಲ್ ಒಳಗಡೆ 16,000 ರ್ಯಾಂಕ್ ಇದೆ. ಇಲ್ಲಿ 3B ಕೆಟಗರಿ ಹುಡುಕ್ತಾ ಹೋಗ್ತೀನಿ, 3B ಎಲ್ಲಿ ಬರುತ್ತೆ ಅಂಥೇಳಿ. ಸೊ ಫಸ್ಟ್ ರೌಂಡಲ್ಲಿ ಸಿಗುತ್ತಿಲ್ಲ ಅಂತ ಎಷ್ಟು ಮಾಹಿತಿ ಕೊಡ್ತೇನೆ. ಓಕೆ, ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಇಲ್ಲೋ ಅಂಥೇಳಿ. ಸೊ 3B ಕೆಟಗರಿಯನ್ನು ನಾನು ಸರ್ಚ್ ಮಾಡ್ತಾ ಹೋದಾಗ ನನಗಿಲ್ಲಿ ಸಿಕ್ಕಿರೋದು ಬೇವಿನಹಳ್ಳಿಯಲ್ಲಿ 3B ಫಿಮೇಲಲ್ಲಿ 327 ರ್ಯಾಂಕ್ ಇದೆ. ಆಮೇಲೆ 740 ರ್ಯಾಂಕ್ ಇದೆ. ಆಮೇಲೆ 3,900 ರ್ಯಾಂಕ್ ಇದೆ. ಓಕೆ, ಆಮೇಲೆ 278 ಮತ್ತು 7,800 ತನಕ ಇದೆ. ಆಮೇಲೆ ಇನ್ನೊಂದು ಏನಂದರೆ 16,765. ಓಕೆ, ಇದು ಏನಪ್ಪ 3B ME ಅಂತಿದೆ. ಓಕೆ, ಇಲ್ಲಿ ಇಷ್ಟು ಏನಂತಂದರೆ ಹಿಂದಿನ ವರ್ಷದ ಫಸ್ಟ್ ರೌಂಡಲ್ಲಿ. ಓಕೆ, ನೆಕ್ಸ್ಟ್ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಡೌಟು. ಓಕೆ, ಫಸ್ಟ್ ರೌಂಡಲ್ಲಿ ಇದು ಯಾಕಂದರೆ ಕಟ್ ಆಫನ್ನು ನೋಡ್ತಾ ಇದ್ದರೆ, ಸೊ ಫಸ್ಟ್ ರೌಂಡಲ್ಲಿ ಡೌಟ್ ಆಗುತ್ತೆ ನಿಮಗೆ ಸೀಟ್ ಸಿಗುವಂಥದ್ದು. ಇನ್ನೂ ಸ್ವಲ್ಪ ನೋಡ್ತೀನಿ, ಇನ್ನೊಂದು ಯಾವ್ದಾರು ಇದರಲ್ಲಿ ಸಿಗುತ್ತೆ ಅಂತೇಳಿ. ಸೊ 3Bಯಲ್ಲಿ 34, 39, 26,584. ಓಕೆ, 3BMಲ್ಲಿ 309. ಓಕೆ, ಈ ಥರ ಇದೆ. ಅದಾದಮೇಲೆ 3Bಯಲ್ಲಿ 77. ಓಕೆ, ಸೊ ಇಲ್ಲಿ ಹೇಳೋದಾದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಹತ್ತೋದಿಲ್ಲ, ಮೇ ಬಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಕಾಮೆಂಟು, ವಿಜಯನಗರ ಡಿಸ್ಟ್ರಿಕ್ಟು 42,601 ರ್ಯಾಂಕ್ ಇದೆ. SC ಮೇಲ್ ಸೀಟ್ಸ್ ಅವೈಲೇಬಲ್ ವಿಚ್ ಲಿಸ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, 42,000 ಅಂದರೆ ನಾನು ಡೈರೆಕ್ಟಾಗಿ ನಿಮಗೆ ಡೈರೆಕ್ಟಾಗಿ ಹೇಳಿಬಿಡ್ತೀನಿ. 42,000 ರ್ಯಾಂಕ್ ಅಂತಂದರೆ ನಿಮಗೆ ಥರ್ಡ್ ರೌಂಡ್. ಓಕೆ, ಏನೋ ಮಿಸ್ ಆದರೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ವಿಜಯನಗರದಲ್ಲಿ ಸೆಕೆಂಡ್ ಅಥವಾ ಥರ್ಡಲ್ಲಿ ನಿಮ್ಗೆ ಸೀಟು ಸಿಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಇಲ್ಲಿ ಸರ್ 1,355, 51% ಕಲಬುರಗಿ ಲಿಂಗಾಯತ ಅಂತ ಹೇಳ್ತಾ ಇದ್ದಾರೆ. ಸೊ ಲಿಂಗಾಯತ್ ಕಾಸ್ಟ್ ಅಂದರೆ 3B ಮೇ ಬಿ ಬರ್ಬೋದು. ಇದು ನಾನು ಕಲಬುರಗಿದ ಲಿಸ್ಟ್ ತೋರಿಸಿಬಿಡ್ತೀನಿ. 1,350 ಫಸ್ಟ್ ರೌಂಡಲ್ಲಿ ಸಿಗುತ್ತೋ ಇಲ್ಲ. ಓಕೆ, ನಾನು ಫಸ್ಟ್ ಲಿಸ್ಟಲ್ಲಿದ್ದೀನಿ ಇವಾಗ. ಫಸ್ಟ್ ಲಿಸ್ಟಲ್ಲಿ ನಾನು ಇವಾಗ ನೋಡಿ, ನನಗೆ ಲಿಂಗಾಯತ್ ಅಂದರೆ ಯಾವ ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗ್ತಾಯಿಲ್ಲ. 2Aದಲ್ಲಿ ಬರುತ್ತೋ 3Bದಲ್ಲಿ ಬರುತ್ತೆ ಅಂತೇಳಿ. ಆದರೂ ಕೂಡ 2A ಮತ್ತು 3B ಎರಡೂ ತೋರಿಸ್ತೀನಿ ನಿಮಗಿಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಿ, 3Aದಲ್ಲಿ 15,835 ಫಸ್ಟ್ ರೌಂಡಲ್ಲಿ, ಮತ್ತು 3Aದಲ್ಲಿ 3A ಫಿಮೇಲಲ್ಲಿ 15,000 ಮತ್ತು 1,41,000. ಆಮೇಲೆ ನೆಕ್ಸ್ಟು 3Bದಲ್ಲಿ ನೋಡ್ತೀನಿ ನಿಮಗೆ, ಮೇ ಬಿ 3Bದಲ್ಲೇ ಬರ್ಬೋದು. 2Aದಲ್ಲಿ ನೋಡಿ 4,000 ಮತ್ತು 77,000, 88,000. 3Bದಲ್ಲಿ 4,000 ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಆರಾಮಾಗಿ 3Bದಲ್ಲಿ ಸೀಟ್ ಸಿಗುತ್ತೆ. 3A ಆದರೂ ಕೂಡ 52,000 ಫಸ್ಟ್ ರೌಂಡಲ್ಲಿ ಲಿಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಜಸ್ಟ್ ಇವಾಗ ನಾನು ಹಿಂದಿನ ವರ್ಷದ್ದು. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಚಾನ್ಸ್ ಇದೆ. 3Aದಲ್ಲಿ ನೋಡಿ ಚಾನ್ಸ್ ಇದೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಹಾವೇರಿ ರ್ಯಾಂಕ್ 29,233 2A ಕೆಟಗರಿಯಲ್ಲಿದೆ. ಮೇಲ್ ಸೀಟ್ ಆಗುತ್ತೆ ಅಂತಾರೆ. ಇದು 29,000 ಅಂದರೆ ಸೆಕೆಂಡ್ ರೌಂಡಲ್ಲಿ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಧಾರಾಳವಾಗಿ ಸಿಗ್ಬೋದು. ವಿಜಯನಗರ ಡಿಸ್ಟ್ರಿಕ್ಟ್ ನಮ್ಮ ಮಗಳದ್ದು 69 ಇದೆ. 13,615 ಇದೆ.
ಓಕೆ. ಸೊ ಸೀಟ್ ಸಿಗುತ್ತೆ ಇದಕ್ಕೆ, ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಇದಕ್ಕೆ. ಬೆಳಗಾವಿ ಡಿಸ್ಟ್ರಿಕ್ಟ್ ಮೊಡಲ್ಗಿ 2A ಕಾಸ್ಟು 2151 ರ್ಯಾಂಕ್ ಇದೆ, 83 ಫಸ್ಟ್ ರೌಂಡಲ್ಲಿ ಸೀಟ್ ಸಿಗ್ಬೋದು. ಇದು 2151 ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಲಭ್ಯ ಆಗುವಂಥ ಚಾನ್ಸಸ್ ಇದೆ. ಸರ್ ವಿಜಯಪುರ ST ಕಾಸ್ಟು 62 ಮಾರ್ಕ್ಸ್ ಫೀಮೇಲ್. ನೋಡಿ 62 ಮಾರ್ಕ್ಸ್ ಅನ್ನೋದಕ್ಕಿಂತ ನೀವು ನನಗೆ ರ್ಯಾಂಕ್ ಕಳಿಸಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಊರು ಕಲಬುರಗಿ ಡಿಸ್ಟಿಕ್ಕು ಸರ್, ರ್ಯಾಂಕ್ 1,66,239 ರ್ಯಾಂಕ್ ಇದೆ. QPT1 ಸ್ವಲ್ಪ ಹೇಳಿ. ಓಕೆ. ಮಾರ್ಕ್ಸ್ 36 ಇದೆ. ನೋಡಿ ನಿಮಗೆ ಸಿಕ್ಕರೆ ಥರ್ಡ್ ರೌಂಡಲ್ಲಿ ಸಿಗಬೇಕು. ಫಸ್ಟ್ ರೌಂಡಲ್ಲಿ ಡೌಟ್ ಇದೆ, ಸೆಕೆಂಡ್ ರೌಂಡಲ್ಲಿ ಕೂಡ ಡೌಟ್ ಇದೆ ರೀ. ಹಾಗಂತೇಳಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಥರ್ಡ್ ರೌಂಡಲ್ಲಿ ಏನಾದರೂ ಸೀಟ್ ಉಳಿದ್ರೆ ನಿಮಗೆ ಯಾಕಂದರೆ 1 ಲಕ್ಷ ಕ್ರಾಸ್ ಆಗಿದೆ ಇದು. ಹೀಗಾಗಿ ಅದು ಮತ್ತು ನೀವು ಯಾವುದು ಕಾಸ್ಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ಬಟ್ ಜನರಲ್ ಕಾಸ್ಟ್ ಆದರೆ OBC ಆದರೆ ತುಂಬ ಕಷ್ಟ ಇದೆ, ಥರ್ಡ್ ರೌಂಡಲ್ಲಿ ಕೂಡ ಕಷ್ಟ ಇದೆ. SC ST ಆದರೆ ನಿಮಗೆ ಥರ್ಡ್ ರೌಂಡ್ ಸಿಗುತ್ತೆ. ಸರ್ ಹುಡುಗ ಮೈಸೂರು ಜಿಲ್ಲೆ 1321 ರ್ಯಾಂಕಿಂಗ್ ಇದೆ, 40 ಅಂಕಗಳು ಯಾವ ರೌಂಡಲ್ಲಿ ಸಿಗುತ್ತೆ? ಓಕೆ. ಮೈಸೂರು ಜಿಲ್ಲೆದು ಇನ್ನೂವರೆಗೆ ನಾನು ಹೇಳಿಲ್ಲ, ಒಂದು ತೋರಿಸ್ಬಿಡ್ತೀನಿ ನಿಮಗೆ. 1321 SC ಕಾಸ್ಟದ್ದು ಹೆಂಗೆ ಬರುತ್ತೆ ಅಂಥೇಳಿ ನೋಡಿ. ನಾನು ಮೈಸೂರು ಫಸ್ಟ್ ರೌಂಡಲ್ಲಿದ್ದೀನಿ. SC ಕೆಟಗರಿಯಲ್ಲಿ ಅವ್ರದ್ದು 1300 ಇದೆ. ಓಕೆನಾ. ಸೊ ಇಲ್ಲಿ ನೋಡಿದಿರಿ. ಸೊ 1300 ಅಂತಂದರೆ ಇಲ್ಲಿ ನೋಡ್ಬೋದು ಕಟ್ ಆಫ್ ಆಗಿರೋದು ಫಸ್ಟ್ ರೌಂಡಲ್ಲಿ 68,000 60,000 ಇದೆ ಮೈಸೂರಲ್ಲಿ. ಓಕೆ. ನಿಮ್ಗೆ ಆರಾಮಾಗಿ ಫಸ್ಟ್ ರೌಂಡ್ ಸಿಗುತ್ತೆ. ಇನ್ನೂ ಸ್ವಲ್ಪ ಹೇಳ್ತೀನಿ ಬೇಕಾದರೆ. SCನಲ್ಲಿ ನೋಡಿ. ಸೊ ನೋಡಿ ನಿಮ್ಮದು ಬರೀ 1300 ಇದೆ. ಓಕೆ. ಇಲ್ಲಿ ನೋಡಿ ಎಷ್ಟಿದೆ ಇವ್ರಿಗೆ, 49,000 40,000 ಈ ರೀತಿ ರ್ಯಾಂಕ್ ಇರೋದ್ರಿಂದ ನಿಮಗೆ ಆರಾಮಾಗಿ ಫಸ್ಟ್ ರೌಂಡಲ್ಲಿ ಸೀಟ್ ನೆಕ್ಸ್ಟ್ ಬರ್ತೀನಿ ಇವಾಗ. ನಮಸ್ಕಾರ ಸರ್, ನನ್ನ ಮಗ ರ್ಯಾಂಕ್ 387 ನಂದು ಕೆಟಗರಿ 1 ಬೆಳಗಾವಿ ಜಿಲ್ಲೆಗೆ ಹೋಗಕ್ಕೆ ಚಲೋ ಯಾವ ಸೀಟ್ ಸಿಗುತ್ತಾ? ರ್ಯಾಂಕ್ ನಿಮ್ಮದು 300 ನೋಡಿ, 387 ಅಂತಂದರೆ ಪಕ್ಕಾ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ, ನಿಮಗೆ ತೊಂದರೆ ಇಲ್ಲ. ಬೈ ಚಾನ್ಸ್ ಮಿಸ್ ಆಗಿತ್ತು ಅಂದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಅಂತ 100% 201% ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಪಕ್ಕ 100% ಸಿಗುತ್ತೆ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಬೆಳಗಾವಿ 90 ಮಾರ್ಕ್ಸ್ ಇದೆ, 376 ಪಕ್ಕಾ ಸಿಗುತ್ತೆ ಸೀಟು. 71 ಮಾರ್ಕ್ಸ್ ಇದೆ, 11,283 ಫೀಮೇಲ್, ರಾಯಚೂರು 3B. ಓಕೆ. ಸಿಗುತ್ತೆ ರೀ, ಸೀಟ್ ಸಿಗುತ್ತೆ ರೀ, ತೊಂದರೆ ಇಲ್ಲ ರೀ. ಗದಗ ಜಿಲ್ಲೆ 20,770 ಬಾಯ್ಸ್ ಇದೆ, ಸೀಟ್ ಸಿಗುತ್ತೆ. ಓಕೆ. ಬಾಯ್ಸ್ ಸಿಗುತ್ತೆ. ಇದು 20,000 ಅಂತಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡು. ನಮ್ಮ ಮಗದ ಗದಗ ಜಿಲ್ಲೆ 81 ರ್ಯಾಂಕ್ ಇದೆ. ಸೊ ಓಕೆ, ಇವ್ರದ್ದು 81 ರ್ಯಾಂಕ್ ಇದೆ, ಸಿಗುತ್ತೆ ರೀ ಸೀಟ್ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ. ಏನಾದರೂ ನೀವು ಕೆಟಗರಿಯಲ್ಲಿ ಮೆನ್ಷನ್ ಮಾಡಿಲ್ಲ, ಹೀಗಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಾಂದರೆ ನಿಮಗೆ ಸೆಕೆಂಡ್ ರೌಂಡ್ ಸಿಗುತ್ತೆ. ಕೊಪ್ಪಳ 2A ಕೆಟಗರಿ 47 ಮಾರ್ಕ್ಸು 58,000 ಏನಿದು 5 ಲಕ್ಷ ಹೇಳಿದಿರಲ್ರಿ ನೀವು. ಇದರಲ್ಲಿ 58,200 ಇರಬೇಕಿದು, 121 ಏನೋ ಇರಬೇಕು ನೋಡಿ. 58,000 ಅಂತಂದರೆ ಥರ್ಡ್ ರೌಂಡು ಹೋಗುತ್ತೆ. ಇದು 2A ಕೆಟಗರಿ ಥರ್ಡ್ ರೌಂಡಿಗೆ ಹೋಗುತ್ತೆ, ಅದು ಸೀಟ್ ಉಳಿದ್ರೆ ಸಿಗುತ್ತೆ. ಬೆಳಗಾಂ ರ್ಯಾಂಕ್ 22,190 63 ಸಂಭಾವಿ, ನನಗೆ ಸೀಟ್ ಸಿಗುತ್ತಾ ನೋಡಿ. 22,000 ರ್ಯಾಂಕು 3A ಕೆಟಗರಿಗೆ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇದು ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಚಾನ್ಸಸ್ ಇದೆ. ಓಕೆ. 2A ಕೆಟಗರಿಗೆ. ನಮ್ಮ ಗದಗ 2A ಬಾಯ್ 67 ಮಾರ್ಕ್ಸು 15,700 ಇದೆ. 15,700 ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಪಕ್ಕ ಸಿಗುತ್ತೆ. ನೆಕ್ಸ್ಟ್ ST ಇದೆ, 27,281 34% ಇದೆ. 27,000 ST ಅಂತಂದರೆ ಯಾವುದು ಊರು ಅಂತ ಹೇಳಿಲ್ಲ ನೀವು ಮಾನ್ಯರೇ, ನನಗೆ ಲಿಸ್ಟ್ ನನಗೆ ನೋಡಿ ಯಾವ ಜಿಲ್ಲೆ ಅಂದರೆ ಕಟ್ಟಪ್ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ನಮಸ್ತೆ ಸರ್, 2,516 ಇದೆ ರ್ಯಾಂಕು, 71 ಮಾರ್ಕ್ಸ್, ಬೆಳಗಾವಿ ಜಿಲ್ಲೆ 3rd B ಕಾಸ್ಟ್, ಸೀಟ್ ಸಿಗುತ್ತೆ ಮಾನ್ಯರೇ, ಟೆನ್ಷನ್ ತೊಗೊಬೇಡಿ, ಸೀಟ್ ಸಿಗುತ್ತೆ. ಫಸ್ಟ್ ರೌಂಡ್ ಮಿಸ್ ಆದರೆ ಸೆಕೆಂಡ್ ರೌಂಡ್ ಪಕ್ಕಾ ಸಿಗುತ್ತೆ. ಶಿವಮೊಗ್ಗ ಸಾಗರ 25 ಮಾರ್ಕ್ಸ್ 25 1,78,899 ತುಂಬ ಕಷ್ಟ ಇದೆ. ಥರ್ಡ್ ರೌಂಡು ಇಲ್ಲಾಂದರೆ ಇಲ್ಲ. 6,630 ರ್ಯಾಂಕ್ ಇದೆ, 46 ಮಾರ್ಕ್ಸ್, ST ಬಿಜಾಪುರ ಥರ್ಡ್ ರೌಂಡಲ್ಲೇ ಆಗ್ಬೋದು. ಫಸ್ಟ್ ಸೆಕೆಂಡ್ ರೌಂಡ್ ಹತ್ತೋದು ಕಷ್ಟ ಆಗುತ್ತೆ. ಅದು ಹತ್ತಿದ್ರು ಯಾಕಂದರೆ ನೋಡಿ ಹೇಳೋಕ್ಕಾಗೋದಿಲ್ಲ. ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ಅಂದರೆ ನಿಮಗೆ ಸಿಗ್ಬೋದು. ಬಾಗಲಕೋಟೆ 11,800 ಇದೆ, SC ಕೆಟಗರಿ ಫೀಮೇಲ್ 68 ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗುತ್ತೆ. ಶಿವಮೊಗ್ಗ ಸಾಗರ 1,78,000 ತುಂಬ ಡೌಟ್ ಇದೆ ಮಾನ್ಯರೇ ಇದು. ಓಕೆ. ಕೊಪ್ಪಳ 58,000 ಇದು ಆಗಿದೆ. ಓಕೆ. ನೆಕ್ಸ್ಟ್ ಗದಗ 75,000 7,590 ರ್ಯಾಂಕ್ ಇದೆ. ತಂದೆ ಇಲ್ಲ, ರೋಣ ತಾಲೂಕಿನ ಕರಡಿ, ತಂದೆ ಇಲ್ಲ ಅಂತಂದರೆ ಇದು ನಿಮಗೆ ಸೆಕೆಂಡ್ ರೌಂಡಲ್ಲಂತೆ ಪಕ್ಕಾ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಲಗ್ಬಾ ಚಾನ್ಸ್ ಆದರೆ ಆದಿತ್ತು, ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ. ಓಕೆ. ನೆಕ್ಸ್ಟ್ ಸರ್, ನಮ್ಮದು ವಿಜಯನಗರ ಜಿಲ್ಲೆ 60 ಸ್ಕೋರ್ ಆಗಿದೆ, 2A ಕಾಸ್ಟು 27,486 ಸೀಟ್ ಸಿಗುತ್ತಾ ಅಂತ ಇಲ್ಲ ಅಂತ ಹೇಳಿ. ಸೊ ತೋರಿಸ್ತೇನೆ ನಿಮಗೆ, ಸೀಟ್ ಸಿಗುತ್ತಿಲ್ಲ ಅಂತೇಳಿ 27,400 ರ್ಯಾಂಕಿಗೆ. ಓಕೆ. ನಾನು ಈಗ ಫಸ್ಟ್ ಲಿಸ್ಟಲ್ಲಿದ್ದೀನಿ. ಓಕೆ. 27,000 ನೀವು ಹೇಳ್ತಾ ಇದ್ದೀವಿ. ಸೊ 27,000 ರ್ಯಾಂಕಲ್ಲಿ ಬರುತ್ತೆ, 27,000 ಸಿಗುತ್ತಿಲ್ಲ ಅಂತೇಳಿ ಫಸ್ಟ್ ರೌಂಡಲ್ಲಿ ನಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಕಾಸ್ಟು ಕೂಡ ಅದನ್ನು ತೋರಿಸ್ತೀನಿ. ಸೊ 27,400 2A ಕಾಸ್ಟು. ಓಕೆ. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನೋಡ್ತಾ ಇದ್ದರೆ 2A ಕಾಸ್ಟ್ ಇದೆ. ಇಲ್ಲಿ 4,400 ಇದೆ, 7,700 ಇದೆ. ಓಕೆನಾ.
ಆಮೇಲೆ ಇನ್ನೂ ಸ್ವಲ್ಪ ಬೇರೆ ಬೇರೆ ನೋಡೋಣ. 2A ಕಾಸ್ಟಲ್ಲಿ ಮತ್ತೇನಾದರೂ ಆಗುತ್ತಾ ಅಂದರೆ, ಯಾಕಂದರೆ ನಿಮ್ಮದು 27,000 ರ್ಯಾಂಕ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ 27,000 ರ್ಯಾಂಕ್ ಇದೆ 2A ಕಾಸ್ಟಲ್ಲಿ. 9,000 ಇದೆ, 16,000 ಇದೆ ಮತ್ತು 67,000 ಇದೆ. ಓಕೆ, ಅದಾದಮೇಲೆ 4,000 ಇದೆ, 12,000 ಇದೆ ಮತ್ತು ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಿ 13,000 ಇದೆ ಮತ್ತು 47,000. ಓಕೆ, ಇಷ್ಟಿದ್ದಾವೆ. ಓಕೆ, ಅದಾದಮೇಲೆ 2A ಕಾಸ್ಟಿಗೆ ನೆಕ್ಸ್ಟ್ ನೋಡ್ತೀನಿ 2,000. ಸೊ ನಿಮಗೆ ಇದು ಫಸ್ಟ್ ರೌಂಡಲ್ಲಿ 19,000 ತನಕ ಕಟ್ಟಿದೆ. ನಿಮ್ದು 27,000 ರ್ಯಾಂಕ್ ನೀವು ಹೇಳ್ತಾ ಇದ್ದೀರಿ. ಓಕೆ, ಆಮೇಲೆ ಇಲ್ಲಿ ನೋಡಿ ಜಸ್ಟ್ 2A ಮೇಲಲ್ಲಿ ಆದರೆ 6,700 ಕಟಪ್ ಆಗಿದೆ. ಸೊ ಹೋಪ್ ಇನ್ನೊಂದು ಸೆಕೆಂಡ್ ರೌಂಡು ತೋರಿಸ್ತೇನೆ ನಿಮಗೆ. ಓಕೆ, ಸೆಕೆಂಡ್ ರೌಂಡಲ್ಲಿ ಇದ್ದೇನೆ 27,000ಕ್ಕೆ ಏನಾದರೂ 2A ಕೆಟಗರಿ ಸಿಗುತ್ತಾ ಅಂಥೇಳಿ. ಸೊ 2A ಮೇಲಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನೀವು. ಓಕೆ, ಸೊ 2A ಮೇಲಲ್ಲಿ 8,000 ರ್ಯಾಂಕಿಗೆ ಕಟಪ್ ಆಗಿದೆ. 2Aದಲ್ಲಿ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ 36,000 ಫಿಮೇಲು ಮತ್ತು 7,000 ಮೇಲು. ಓಕೆ, ಆಮೇಲೆ ಲೋಕಲ್ ನಾನ್ ಲೋಕಲ್ದಲ್ಲಿ ಕೂಡ ಇದು ಡಿವೈಡ್ ಆಗಿದೆ. ಆಮೇಲೆ 79,000, ಆಮೇಲೆ 93,000 ಈ ರೀತಿಯಾಗಿ ವಿಜಯನಗರದಲ್ಲಿ ಆಗಿರುವಂಥದ್ದು 2A ಮತ್ತು ತೋರಿಸಿ 52,000 ಇದೆ. ಓಕೆ, ಆಮೇಲೆ ನೆಕ್ಸ್ಟು 32,000, 47,000, 1,51,000, 1,39,000 ತನಕ ಹೋಗಿದೆ ಸೆಕೆಂಡ್ ರೌಂಡಲ್ಲಿ. ಯಾಕಂದರೆ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ 1,00,000 ಹೋಗಿದೆ, 1,83,000 ಹೋಗಿದೆ, 39,000 ಹೋಗಿದೆ. ಸೊ ಎಕ್ಸೆಪ್ಟೆಡ್ ನಿಮಗೆ ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ 37,851 ಬಳ್ಳಾರಿ 3B ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ನಿಮ್ಗೆ ಆಗ್ಬೋದು. ಫಸ್ಟ್ ರೌಂಡಲ್ಲಿ ಆಗೋದು ಕಷ್ಟ ಇದೆ. 28 ರ್ಯಾಂಕ್ 28 ಫಸ್ಟ್ ರೌಂಡಲ್ಲಿ ಸಿಗುತ್ತೆ, ನಿಮಗೆ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಹಾವೇರಿ 3B 86 ಮರ್ಸು 1,063 ಇದೆ. ಓಕೆ, ಪಕ್ಕ ಫಸ್ಟ್ ರೌಂಡಲ್ಲಿ ಆಗುತ್ತೆ. ಏನೋ ಬೈ ಚಾನ್ಸ್ ಮಿಸ್ ಆಗಿದೆ ಅಂದರೆ ಭಾಳ ಡಿಮಾಂಡ್ ಇರುವಂಥ ಕಾಲೇಜಿಗೆ ಅಪ್ಲೈ ಮಾಡಿದೆ ಅಂದರೆ ನೀವು ಮಲ್ಟಿಪಲ್ ಸ್ಕೂಲ್ಗಳನ್ನು ಸೆಲೆಕ್ಟ್ ಮಾಡಿದರೆ ಪಕ್ಕ ಫಸ್ಟ್ ರೌಂಡಲ್ಲಿ ಆಗುತ್ತೆ. ಬೆಳಗಾವಿ ಅಷ್ಟಗಿ ನಾಯ್ಕ 2,231 ರ್ಯಾಂಕ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಅದಕ್ಕೆ ನರೇಂದ್ರ 69 ರ್ಯಾಂಕ್ ಇದೆ, 13,991 ಥರ್ಡ್ B. ಸೆಕೆಂಡ್ ರೌಂಡು ಥರ್ಡ್ ರೌಂಡು 13,000 ರ್ಯಾಂಕ್ ಅಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಸಿಗುತ್ತೆ. ಫಿಮೇಲ್ ಕಲಬುರಗಿ 95,000 ಥರ್ಡ್ ರೌಂಡಲ್ಲಿ ಆಗ್ಬೋದು ರೀ. ನಿಮಗೆ ಥರ್ಡ್ ರೌಂಡ್ ಆಗ್ಬೋದು. ಫಸ್ಟ್ ರೌಂಡಂತೂ ತುಂಬ ಕಷ್ಟ ಇದೆ. ಸೊ SC ಕಾಸ್ಟು ಗರ್ಲ್ 66,700, ಬೀದರ್ 45 ಇದೆ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲೇ ಆಗುತ್ತೆ SC ಕಾಸ್ಟಿಗೆ. ವಿಜಯಪುರ ಡಿಸ್ಟಿಕ್ಕು ರ್ಯಾಂಕ್ 11,710 ಇದೆ. 2A ಕೆಟಗರಿ 70 ಇದೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೀಟ್ ಸಿಗುತ್ತೆ. ಹಾವೇರಿ 79 ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಪಕ್ಕ ಸಿಗುತ್ತೆ. 79 3B ಅಂದರೆ 4,000 ರ್ಯಾಂಕ್ ಇದೆ ನಿಮ್ಮದು. ಫಸ್ಟ್ ರೌಂಡ್ ಮಿಸ್ ಆದರೆ ಸೆಕೆಂಡ್ ರೌಂಡ್ ಪಕ್ಕ ಗ್ಯಾರಂಟಿ ಸಿಗುತ್ತೆ ರೀ. ಆಮೇಲೆ ಬೆಳಗಾವಿ ಡಿಸ್ಟಿಕ್ ಬಾಯ್ 74%, 7,700 ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ದಾವಣಗೆರೆ ಮಾರ್ಕ್ಸ್ 44 ಥರ್ಡ್ ರೌಂಡಲ್ಲಿ ಆಗ್ಬೋದು ಸೀಟ್ ಇದು. ನೆಕ್ಸ್ಟ್ ಇದೆ ರಾಯಚೂರು ಜಿಲ್ಲೆ 3B 56,338 ರ್ಯಾಂಕ್ ಇದೆ. 48 ಬಂದಿದೆ. ಸೆಲೆಕ್ಟ್ ಆಗುತ್ತಾ ಪ್ಲೀಸ್ ತನುಜ ಫಿಮೇಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ನಿಮ್ಗಳಿಗೆ ತೋರಿಸ್ತೀನಿ ಇವಾಗ. 48ಗೆ 56 3B 56%ಗೆ ಯಾವ ರೌಂಡ್ ಸೆಕೆಂಡ್ ರೌಂಡ್ ಎರಡು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ನಾ ಈಗ ಸೆಕೆಂಡ್ ರೌಂಡ್ ಲೀಸ್ಟಲ್ಲಿ ಇದ್ದೀನಿ ಹಿಂದಿನ ವರ್ಷದ್ದು. ಸೊ ಇಲ್ಲಿ ನೋಡೋಣ ಇವ್ರ ರ್ಯಾಂಕಿಗೆ ಥರ್ಡ್ Bಗೆ 56,000 ರ್ಯಾಂಕಲ್ಲಿ ಬರುತ್ತೆ ಅಂಥೇಳಿ ಥರ್ಡ್ Bಗೆ. ಓಕೆ, ನಾನು ಇವಾಗ ರಾಯಚೂರು ಇದರಲ್ಲಿದ್ದೀನಿ. ಥರ್ಡ್ B 56,000 ರ್ಯಾಂಕ್ ಇದೆ ಮತ್ತು ಥರ್ಡ್ B ಫಿಮೇಲ್ ಇದೆ ಇವ್ರದ್ದು. ಎಲ್ಲಿ ಬರುತ್ತೆ ಥರ್ಡ್ B ಫಿಮೇಲ್ ನೋಡಿರಿ 66, ನಿಮ್ಮದು 66,000 ರ್ಯಾಂಕಲ್ಲಿ ಇದೆ ಅಂತ. ಇಲ್ಲಿ ನೋಡಿ 37,000 ರ್ಯಾಂಕ್ ಇತ್ತಾಗಿದೆ ಥರ್ಡ್ B. ಓಕೆ, ಥರ್ಡ್ Bದಲ್ಲಿ ಮತ್ತೆ ನೆಕ್ಸ್ಟ್ ನೋಡೋದಾದರೆ ಥರ್ಡ್ B ಎಕ್ಸ್ ಇದೆ. ಓಕೆ, ಥರ್ಡ್ B ನೋಡ್ತಾ ಇದ್ದೀನಿ ಇವಾಗ. ಎಸ್ ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ಕಟ್ ಆಫ್ ನೋಡಿ ಥರ್ಡ್ Bದಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಇದು ಫಿಮೇಲಲ್ಲಿ 72,000ಕ್ಕೆ ಸೆಕೆಂಡ್ ರೌಂಡ್ ಸ್ಟಾಪ್ ಆಗಿದೆ ಮತ್ತು 1,20,000 ಸ್ಟಾಪ್ ಆಗಿದೆ. ಆಮೇಲೆ ಓಕೆ, ಇವೆರಡು ಫಿಮೇಲಲ್ಲಿ ಸ್ಟಾಪ್ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ ಓಕೆ 19,000 ಇದೆ ಥರ್ಡ್ Bದಲ್ಲಿ ಮತ್ತು 1,900 ಇದೆ ಸೆಕೆಂಡ್ ರೌಂಡಲ್ಲಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ಥರ್ಡ್ B FX ಇದೆ. ಏನಪ್ಪ ಅಂದರೆ 1,38,000 ಕಟ್ ಆಫ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಥರ್ಡ್ B FXಲ್ಲಿ 1,74,000 ರ್ಯಾಂಕ್ ಕಟ್ ಆಫ್ ಆಗಿದೆ. ಅದಾದಮೇಲೆ ಥರ್ಡ್ B FXದಲ್ಲೇ 1,36,000 ತನಕ ಸ್ಟಾಪ್ ಆಗಿದೆ. ಓಕೆ, ಥರ್ಡ್ B ನೋಡಿ ಥರ್ಡ್ Bದಲ್ಲಿ ತುಂಬ ಥರ್ಡ್ B ನೋಡಿ ಥರ್ಡ್ B FXದಲ್ಲಿ 63,000, ನಿಮ್ಮದು 59,000. ಸೊ ಏನೋ ಲಕ್ ಬೈ ಚಾನ್ಸ್ 99,000 ಕಟ್ ಆಫ್ ಆಗಿದೆ. ಸೊ ನಿಮಗೆ ಆದರೆ ಸೆಕೆಂಡ್ ರೌಂಡು, ಇಲ್ಲಪ್ಪ ಅಂದರೆ ಥರ್ಡ್ ರೌಂಡಲ್ಲಿ ನೆಕ್ಸ್ಟ್ ಸರ್ 30 ಮಾರ್ಕ್ಸ್ SC 1,43,593 ರಾಯಚೂರು ಫಿಮೇಲ್ ಸಿಂಗಲ್ ಪೇರೆಂಟ್ಸ್ ಸೆಕೆಂಡ್ ರೌಂಡಲ್ಲೇ ಆಗ್ಬೋದು, ಇಲ್ಲಾಂದರೆ ಥರ್ಡ್ ರೌಂಡು. ಸೆಕೆಂಡ್ ರೌಂಡು ಡೌಟ್ ಇದೆ ನಿಮ್ಮದು, ಥರ್ಡ್ ರೌಂಡಲ್ಲಿ ಆಗ್ಬೋದು. ಯಾಕಂದರೆ 1,43,000 ರ್ಯಾಂಕ್ ಇದೆ. ಸೆಕೆಂಡ್ ರೌಂಡ್ ಏನೋ ಸೀಟ್ ಇದ್ದರೆ, ಇಲ್ಲಾಂದರೆ ಥರ್ಡ್ ರೌಂಡಿಗೆ ಹೋಗುತ್ತೆ.
ಸರ್ 2A 79 1,1217 ಬೆಳಗಾಂ ಡಿಸ್ಟಿಕ್ ಆಗುತ್ತೆ. ಚಾನ್ಸ್ ಇದೆ ಆಗುತ್ತೆ. ಓಕೆ, ಸೇಮ್ ರಿಪೀಟ್ ಕ್ವಶನ್ಸ್ ಇದೆ. ಓಕೆ, ನನ್ನ ಮಗಂದು 60 ಮಾರ್ಕ್ಸ್ ತೊಗೊಂಡಿದ್ದಾನೆ, ಕೊಪ್ಪಳ ಡಿಸ್ಟಿಕ್ಟು. ರ್ಯಾಂಕ್ ಹೇಳಿಲ್ಲ ನೀವು. 60 ಅಂತಂದರೂ ಕೂಡ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ. ಸರ್, ನನ್ನ ಹೆಸರು ದಿವ್ಯಾ ಜಿ, ಗದಗ ಬೆಳಗು. ಓಕೆ, ಊರು ಗುಂದ್ರಳ್ಳಿ. ನನ್ನ ಜಾತಿ 3B 14,900. 3B 14,900 ಅಂತಂದರೆ ಸೆಕೆಂಡ್ ರೌಂಡ್ ರೀ ಅಥವಾ ಥರ್ಡ್ ರೌಂಡ್ ರೀ. ಫಸ್ಟ್ ರೌಂಡ್ ಡೌಟ್ ಇದೆ ಆಗೋದು. ಓಕೆ, ನೆಕ್ಸ್ಟ್ ಬೆಂಗಳೂರು ಅರ್ಬನ್ 3B 27,000 ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗುತ್ತೆ ರೀ. 63,773 3B ರಾಯಚೂರು. ಓಕೆ, ಥರ್ಡ್ ರೌಂಡ್ ಆಗ್ಬೋದು ರೀ. ರಾಯಚೂರು 76 ಅಂತಂದರೆ 2Bದಾಗ ಹೇಳಂತೀರಿ ಸೆಕೆಂಡ್ ರೌಂಡ್ ಆಗ್ಬೋದು. 2Bನಾಗ ತುಂಬ ಕಾಂಪಿಟೇಷನ್ ಕಡಿಮೆ. ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಪಕ್ಕ ಆಗುತ್ತೆ ರೀ.